ಪಕ್ಷಗಳು ಇದನ್ನು ಆಹಾ ಅಂತ ತಗೊಂಡ್ರು. ಈ ಮೋದಿನ ಬೇರೆ ರೂಪದಲ್ಲಿ ಓಡಿಸೋಕ್ಕಾಗಲ್ಲ ಈ ವಿಪಕ್ಷಗಳಿಗೆ, ಹಿಂಗಾದ್ರೂ ಓಡಿಸ್ಬಿಡೋಣ ಅಂತ ಪ್ಲಾನ್ ಸಿಕ್ಕಿದೆ ಚಾನ್ಸ್. ಪ್ಲಾನ್ ಏನು ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಇವ್ರಿಗೆ ಯಾಕೆ ಸಿಗಾಕಬೇಕು ಅವರು? ಯಾಕೆ ಹೋಗ್ಬೇಕು ಅವರು? ಯಾಕೆ ಹೋಗ್ಬೇಕು? ಹಂಗಾರೆ ಖರ್ಗೆನೂ ಹೋಗಲಿ, ಸೋನಿಯಾ ಗಾಂಧಿ ಎಷ್ಟು ಸರಿ ಬೇಕಾದ್ರೂ ಅಧ್ಯಕ್ಷ ಆಗ್ಬೋದಾ? ಅವ್ರು ಯಾಕೆ ಆಗಬೇಕು? ನೀವು ಆಗಿ. ಅದು ಬರೀ ಬಿ ಜೆ ಪಿಗೆ ಯಾಕೆ ಕೇಳಿದ್ರೆ ಅದು ಬಿ ಜೆ ಪಿಯವರೇ ಹೇಳ್ಕೊಂಡಿದ್ದು ಅಂತಾರೆ. ಅವ್ರು ಹೇಳ್ಕೊಂಡಿದ್ರು, ಈಗ ಇಲ್ಲ ಅಂತಾರೆ. ಏನೀಗ ನೀವು ಮಾಡಿಲ್ವಾ ಸಾವಿರ ಕೆಲಸ ಅದೇ ಥರದ್ದು? ಆಮೇಲೆ ಬದಲಾಯಿಸ್ಕೋಬೋದು, ಕಾಲ ಬದಲ ಅಂತ ಆಯ್ತಪ್ಪ. ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ಯಾಕೆ ಜಯರಾಮ್ ರಮೇಶ್ಗೇನು ಸಂಕಟ ಹೊಟ್ಟೆ ಒಳಗಡೆ? ಈ ಧೈರ್ಯ ಇದ್ದರೆ ಕಾಂಗ್ರೆಸ್ಸು ಡೆಮೋಕ್ರೆಟಿಕಲಿ ಇಳಿಸ್ಬೇಕು ಲೀಡರ್ನ, ಡೆಮೋಕ್ರೆಟಿಕಲಿ ಸೋಲಿಸ್ಬೇಕು ಆ ಪಕ್ಷನ. ಯಾವುದ ಈ ಇದು ಬಾವಲಿಗಳ ಥರ ಸಿಕ್ಕಿದ್ದು ಕಂಟ್ಕೊಂಡು ಕುತ್ಕೋಬಾರ್ದು, ನಾಚಿಗೆಟ್ಟವ್ರ ಥರ. ಚೆನ್ನಾಗಿದೆ. ನೀವ್ಯಾರು ಹೇಳಕ್ಕದನ್ನ? ಇರ್ಬೋದು, ಅವ್ರು ರೂಲ್ ಮಾಡಿರ್ಬೋದು, ಅವ್ರು ಮಾಡ್ಕೊಂಡಿರ್ಬೋದು. ಪಾಲನೆ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಅದೇನು ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಅಂಬೇಡ್ಕರ್ ಬರ್ದಿದ್ದಾರಾ? ಇದು ಆಕ್ಚುಲಿ ಚೆನ್ನಾಗಿರೋ ಜಾರಿಗೆ ತರೋದು ಅವರೇ, ಒಳ್ಳೆ ಕಥೆ ಆಯ್ತಾ? ಸರಿ, ಅದಕ್ಕೆ ಈಗ 17 ಸೆಪ್ಟೆಂಬರ್ಗೆ 75 ವರ್ಷ ಆಗುತ್ತೆ. ಆಗಲಿ ಬಿಡ್ರೆ, ಅಮೇರಿಕದ ಅಧ್ಯಕ್ಷರಿಗೆ 80 ಇದೆ. ಇರಿ ಸರ್, ನೀವು ಇನ್ನೂ 4 ವರ್ಷ ಆಮೇಲೆ ನೋಡ್ಕೊಳ್ಳೋಣ ಏನು ಅಂತ. ಆಮೇಲೆ ಅಮಿತ್ ಶಾ ಆದಿಯಾಗಿ ಎಲ್ಲರೂ ಕೂಡ ಹೇಳ್ಬಿಟ್ಟಿದ್ರು, ಅವರೇ ಮುಂದುವರಿತಾರೆ, ಅವ್ರನ್ನ ಒಪ್ಕೊಂಡಿದ್ದೀವಿ ಹೇಳಿದಾರ್ರಿ. ಮೋದಿಗೆ ಅಪ್ಲೈ ಆಗಲ್ಲ ಇದು ಅಂತ. ಹೌದು, ಅವ್ರು ಇರ್ತಾರೆ. ಅವ್ರನ್ನ ಕಾಂಗ್ರೆಸ್ನವ್ರು ಕೆಲ್ಸವೇನು? ಹಿಂಗಾದ್ರೂ ಒಡೆಯನ ಕಲ್ಲು ಬಿದ್ದುಬಿಟ್ರೆ. ಕಾಂಗ್ರೆಸ್ ಪ್ರಾಬ್ಲಮ್ ಏನಿವತ್ತು ಅಂದರೆ ಬಿ ಜೆ ಪಿ ಅಲ್ಲ, ದಿಸ್ ಈಸ್ ದಿ ಪ್ರಾಬ್ಲಮ್. ಕಾಂಗ್ರೆಸ್ಗೆ, ರಾಹುಲ್ ಗಾಂಧಿಗೆ, ಜೈರಾಮ್ ರಮೇಶ್ಗೆ ಅರ್ಜೆಂಟಾಗಿ ಪ್ರಾಬ್ಲಮ್ ಬಿ ಜೆ ಪಿ ಅಲ್ಲ. ಬಿ ಜೆ ಪಿ ಫೇಸ್ ಮಾಡೋಣ ಹೆಂಗಾದ್ರೂ ಮಾಡಿ ಅಂತ ಅವ್ರಿಗೆ ಗೊತ್ತಿದೆ. ಈ ಮೋದಿ ಫೇಸ್ ಮಾಡೋಕ್ಕಾಗ್ತಿಲ್ಲ ಇವ್ರ ಕೈಯಲ್ಲಿ. ಇವ್ರು ಒಂದು ಲಾಗ ಹಾಕಿದ್ರೆ ಒಂದು 4 ಲಾಗ ಹಾಕ್ಬಿಡ್ತಾರೆ. ನಂಬರ್ 2, ಕಾಂಗ್ರೆಸ್ ನೆವರ್ ಎಕ್ಸ್ಪೆಕ್ಟೆಡ್ ನಾವು ಈ ಸಿಚುವೇಶನ್ಗೆ ಬರ್ತೀವಿ ಈ ದೇಶದಲ್ಲಿ ಅಂತ. ಅವ್ರು ಎಂದೂ ನಿರೀಕ್ಷೆ ಮಾಡಿರಲಿಲ್ಲ ಈ ಹೀನಾಯ ಸ್ಥಿತಿಯನ್ನು ತಲುಪ್ತೀವಿ ನಾವು ಅಂತ. ಕರ್ನಾಟಕ ತೋರಿಸಿ ಮಾತಾಡಬೇಡಿ ಕಾಂಗ್ರೆಸ್ನ. ಕರ್ನಾಟಕ ಬಿಟ್ಟು ಮಾತಾಡಿದ್ರೆ ದೇಶದಲ್ಲಿ ನಿಮ್ಮದು ಹೀನಾಯ ಸ್ಥಿತಿ ಅದು. ಹಾಂ, ಇದಕ್ಕೆ ಬರ್ತೀವಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 3ನೇದು, ಮೋದಿ 3ನೇ ಟರ್ಮ್ಗೆ ಬರ್ತಾರೆ ಅಂತ ಲೆಕ್ಕ ಹಾಕಿರಲಿಲ್ಲ. ಅದು ಬಾರ್ಡ್ರಲ್ಲಿ ಹೊಡೆದ್ಬಿಡ್ತು, ಹೆಂಗೋ ಅಡ್ಜಸ್ಟ್ ಆಗ್ಬಿಟ್ಟು, ಹೆಂಗೋ ಮ್ಯಾನೇಜ್ ಮಾಡ್ಕೊಂಬಿಟ್ಟು ಅದು ಯಾರೋ 2 ಪಾರ್ಟಿ ಕರ್ಕೊಂಬಂದ ಕಡೆ ಸೇರಿಸಿ ಸರ್ಕಾರ ಮಾಡ್ಕೊಂಬಿಟ್ರು ಅವರು. ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು. ಹಾಗಾಗಿ ಕಾಂಗ್ರೆಸ್ಸಿಗೆ ಮತ್ತು ಬಹುಪಕ್ಷಗಳಿಗೆ ಇವತ್ತು ದೇಶದಲ್ಲಿ ಬೇಕಾಗಿರೋದು ಮೈನಸ್ ಮೋದಿ ಇರುವ ಬಿ ಜೆ ಪಿ ಬೇಕು ಅವ್ರಿಗೆ ಫೈಟಿಗೆ. ಇದು ಆಕ್ಚುಲಿ ಮೋದಿ ಬೇಡ, ಅದಕ್ಕೆ ಯಾವುದೇ ವಿಷಯ ಬಂದರೂ ಮೋದಿ ಹೆಸರು. ಅದಕ್ಕೆ ಅವ್ರಿಗೆ ಬಿ ಜೆ ಪಿ ಮೇಲೆ ಅಟ್ಯಾಕ್ ಆಗಬೇಕೋ ಬಿಡಬೇಕೋ ಅಯ್ಯೋದು ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಮೋದಿ. ಅದಕ್ಕೆ ಇದೆಲ್ಲ ಆಟಗಳು, ತಾಕತ್ತಿಲ್ಲದೆ ಇರೋರ ಡ್ರಾಮಾಗಳಿದು ಅಂತ ನನ್ನ ವಾದ. ಮತ್ತು ಇದು ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಮೋಹನ್ ಭಾಗವತ್ನ ವಾದ. ಯಾಕೆಂದರೆ ದೇಶ ತೀರ್ಮಾನ ಮಾಡಿದೆ 74ನೇ ವರ್ಷದಲ್ಲಿ ಮೋದಿಗೆ ಅಧಿಕಾರವನ್ನು ಕೊಟ್ಟು 75-90 ಅಂತ ಗೊತ್ತಿದ್ರು ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತಂದ ಮೇಲೆ ದೇಶ ತೀರ್ಮಾನ ಮಾಡಿದೆ ಅಂತ ನಮ್ಮ ವಾದ. ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಈಗ ಇದನ್ನು ಹೇಳೋ ಭಾಗವತ ಅವ್ರದ್ದು ಕೂಡ 11ನೇ ತಾರೀಕಿಗೆ ಏನಾದ್ರು ಮಾಡ್ಕೊಂಡಿರೋದು ಅವ್ರ ಇಷ್ಟ. ನಾನು ಯಾರು RSS ಹೇಳಕ್ಕೆ ನನಗೇನು ತಲೆಕೆಟ್ಟಿದ್ಯಾ? ಅಲ್ಲ, ಅದು ಅವ್ರಿಗೂ ನೀವು 86ಕ್ಕೂ ಇಟ್ಕೊಳ್ಳಿ, ನನಗೇನು ಹೋಗ್ಬೇಕು? ಎಸ್, ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.